ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆ ಕ್ಲಿಪ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ತುಂಬ ಜನ ಅಂದರೆ ಒಂದು 6 ವರ್ಷ ಆಯ್ತು ನಾನು ಬೆಂಗಳೂರಿಗೆ ಬಂದು, ಬಟ್ ಒಂದು ಸರಿನೂ ಕೂಡ ಕ್ರೀಡಾಂಗಣ ಒಳಗಡೆ ಹೋಗಿಲ್ಲ. ಯಾಕಂದರೆ ಪರ್ಮಿಷನ್ ಇರಲ್ಲ. ಹಾಗಾಗಿ ನಮ್ಮ ಊರಿಂದ ನಮ್ಮ ಫ್ರೆಂಡ್ ಬಂದಿದ್ದರು. ಹಾಗಾಗಿ ಒಂದು ಮೀಟ್ ಮಾಡೋಣ ಅಂತ ಅಲ್ಲಿ ನಮ್ಮ ಕೆಲಸ ಮಾಡೋ ಫ್ರೆಂಡ್ನ ಭೇಟಿ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಇವತ್ತು ನಾನು ಆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡಿ ನಮಗೂ ಕೂಡ ಈ ಕ್ರೀಡಾಂಗಣ ಹೇಗಿರೋದು, ಯಾಕಂದ್ರೆ ತುಂಬ ಜನಕ್ಕೆ ಇಲ್ಲಿ ಬಿಡೋಲ್ಲ, ನಾರ್ಮಲ್ ಪೀಪಲ್ಸ್ನ ಬಿಡೋದೇ ಇಲ್ಲ. ಇಲ್ಲಿ ಒಂದೇನೋ ಅಪಾಯಿಂಟ್ಮೆಂಟ್ ಇರಬೇಕು, ಈ ಥರ ಯಾರಾದರೂ ಒಳಗಡೆ ಪರಿಚಯ ಇರಬೇಕು. ಹಾಗಾಗಿ ಬಿಡ್ತಾರೆ. ಇಲ್ಲ ಐ ಟೈಮಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಸಿಗೋದು ಬೆಂಗಳೂರಲ್ಲಿ ಅಷ್ಟು ಈಸಿ ಇಲ್ಲ, ಬೆಂಗಳೂರು ಮ್ಯಾಚ್ ಇದ್ದಾಗ. ಹಾಗಾಗಿ ಇವತ್ತೊಂದು ಸಿಕ್ಕಿರೋ ಅವಕಾಶನ ಮಿಸ್ ಮಾಡಬಾರ್ದು ಅಂತ ನಾನು ಮತ್ತು ನಮ್ಮ ಮಾವನರದ ನನ್ನ ಫ್ರೆಂಡ್ ಆಗಬೇಕು ಅವ್ರನ್ನ ಕರ್ಕೊಂಡು ಒಳಗಡೆ ಇವತ್ತು ಹೋಗಿದ್ವಿ. ಯಾವ ಥರ ಇತ್ತು ಒಳಗಡೆ, ಯಾವ ಥರ ಇದೇ ಗ್ರೌಂಡು ಅನ್ನೋದನ್ನು ನೋಡೋಣ. ಯಾಕಂದರೆ ದೊಡ್ಡ ದೊಡ್ಡ ಲೆಜೆಂಡ್ಸ್ ಕ್ರಿಕೆಟ್ ಆಡಿರೋಂಥ ಮೈದಾನ ಅದು. ದ್ರಾವಿಡ್ ಸರ್ ಮತ್ತು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ತುಂಬ ಜನ ಅಲ್ಲಿ ಆಡಿದ್ದಾರೆ. ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ, ವಿಡಿಯೋದಲ್ಲಿ ನೋಡಿ. ನಾವು ಎಂಟ್ರಿ ಕೊಟ್ಟ ಕೂಡಲೇ ಒಂದು ಗೇಟ್ ಬರುತ್ತೆ. ಗೇಟ್ ಓಪನ್ ಆದ ಕೂಡಲೇ ಅಲ್ಲಿ ಲೆಜೆಂಡ್ಸ್ದೆಲ್ಲ ಫೋಟೋ ಹಾಕಿದ್ದಾರೆ. ಅಂದರೆ ಟೀಮ್ ಇಂಡಿಯಾ ಯಾವಾಗೆಲ್ಲ ವಿನ್ಸ್ ಆಗಿದೆ ಮತ್ತು ವರ್ಲ್ಡ್ ಕಪ್ದು. ಹಾಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ನಮಗೆ ರಾಹುಲ್ ದ್ರಾವಿಡ್ ಮತ್ತು ಹರ್ಭಜನ್ ಸಿಂಗ್ ಅವರು ಸೆಂಚುರಿ ಟೈಮಲ್ಲಿ ಟೆಸ್ಟ್ ಆಡಿರೋದು ಮತ್ತು ವರ್ಲ್ಡ್ ಕಪ್ ವಿನ್ ಆಗಿರೋ ಟೈಮಲ್ಲಿ ಮೆಮರೀಸು ಎಲ್ಲನೂ ಕೂಡ ಹಾಕಿದ್ದಾರೆ. ಎಷ್ಟು ಫೀಲ್ ಅಂದರೆ ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಎಲ್ಲರದ್ದು ಫೋಟೋ ಹಾಕಿದ್ದಾರೆ ಅಲ್ಲಿ. ಆಮೇಲೆ ಇಲ್ಲಿ ಮುಂದ್ಗಡೆ ಬಂದರೆ ಸಿಗ್ನೇಚರು ರೋಹಿತ್ ಶರ್ಮಾ, ಎಬಿಡಿ ಲಿವರ್ಸು, ತುಂಬ ಜನ, ನನ್ನ ಹೆಸರು ಹೇಳೋಕ್ಕಾಗಲ್ಲ ಅಷ್ಟು ಜನ. ಹಂಗೆ ಕಿಂಗ್ ಕೊಹ್ಲಿ, ರೋಹಿತ್ ಶರ್ಮಾ, ರಿಷಬ್ ಪಂತ್, ತುಂಬ ಜನ ಸಿಗ್ನೇಚರ್ ಆಟೋಗ್ರಾಫ್ ಆಗಿರುತ್ತೆ ಅಲ್ಲಿ. ಎಲ್ಲ ನೋಡಿದ್ವಿ. ಹಾಗೆ ಮುಂದ್ಗಡೆ ಬಂದರೆ ನಿಮಗೆ ಸ್ಟೇಡಿಯಂ ಒಳಗಡೆ ಬಂದ್ವಿ. ನೋಡಿ ಸ್ಟೇಡಿಯಮಲ್ಲಿ ಇದ್ದೀನಿ, ನೋಡಿ ಹೇಗಿದೆ. ನನಗೆ ಒಂಥರ ಖುಷಿ. ಟಿ ವಿಲಿ ನೋಡ್ತಿರೋರು ಕಣ್ಣು ಮುಂದೆ ಬಂದು ಇವಾಗ ಪ್ರೆಸೆಂಟ್ ನಿಂತ್ಕೊಂಡು ನೋಡ್ತಿದ್ದೀವಿ ಅಂದರೆ ಖುಷಿ ಆಗದೆ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಆ ಖುಷಿನ ಹೆಂಗೆ ವ್ಯಕ್ತಪಡಿಸ್ಬೇಕನ್ನೋ ಗೊತ್ತಾಗ್ತಿಲ್ಲ. ಜೋರಾಗಿ ಮಾತಾಡೋಂಗಿರಲಿಲ್ಲ. ಅಲ್ಲಿ ನಾನು ಮಾತಾಡಿದೆ, ಬಟ್ ಅಷ್ಟು ವಯಸ್ಸು ಕ್ಲಿಯರಾಗಿ, ಯಾಕಂದರೆ ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸುಮ್ಮನೆ. ಆಮೇಲೆ ಇಲ್ಲಿ 11 ಜನ ಏನು ಕಾಲು ತುಟ್ಟಕ್ಕೇನೋ ಡೆತ್ ಆಗಿದಾರಲ್ಲ ಅವ್ರಿಗೆಲ್ಲ ಅದು ಏನು ಫೆಸಿಲಿಟಿ, 11 ಸೀಟೂ ಕೂಡ ಅವರ ನೆನಪಿಗೋಸ್ಕರ ಹಾಗೆ ಬಿಟ್ಟಿದ್ದಾರೆ. ಯಾರೂ ಕೂತ್ಕೊಳ್ಳೋಕ್ಕಾಗಲ್ಲ. ಆಲ್ರೆಡಿ ಅಲ್ಲಿ ಮುಂದ್ಗಡೆ ಒಂದು ಬೀಗದ ಥರ ಮಾಡಿ ಅದನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ. ನಾನು ಅದನ್ನು ನೋಡಿದೆ. ಆಮೇಲೆ ಸುತ್ತ ನೋಡಿದ್ವಿ. ನೋಡಿ ಅವ್ನು ಎಷ್ಟು ಖುಷಿ ಆಗ್ಬಿಟ್ಟದಂದರೆ, ಅವನು ವಿರಾಟ್ ಕೊಹ್ಲಿ ಫ್ಯಾನ್, ನಮ್ಮ ಮಾವ. ತುಂಬ ಖುಷಿ ಆಗ್ಬಿಟ್ಟಿದ್ದ ಅವ್ನಿಗೆ. ಅದೇನು ಲಕ್ ಅಂದರೆ ಅವ್ನು ಬಂದಿರೋದಕ್ಕೂ ಇವತ್ತು ಆ ಕ್ರೀಡಾಂಗಣ ನೋಡೋಣ ಅಂತಂದ. ನಾವು ಫಸ್ಟಿಗೆ ಹೋದಾಗ ಸಿಗಲ್ಲ ಬಿಡು, ತುಂಬ ರಶ್ ಇರುತ್ತೆ ಅಂತ ಹೇಳಿದ್ದೆ. ಅದೇನು ಲಕ್ಕು, ಇಲ್ಲ ಅವ್ನ ಟೈಮ್ ಚೆನ್ನಾಗಿತ್ತು, ನಮ್ಮ ಟೈಮ್ ಚೆನ್ನಾಗಿತ್ತು ಗೊತ್ತಿಲ್ಲ. ಇವತ್ತು ಡೈರೆಕ್ಟ್ ಒಳಗಡೆ ನಮಗೆ ಅವಕಾಶ ಸಿಕ್ತು. ಬಟ್ ಮ್ಯಾಚ್ ಇರಲಿಲ್ಲ ಬಿಟ್ಟರೆ ಇವತ್ತು ಎಲ್ಲ ನೋಡಿದ್ವಿ ನಾವು. ತುಂಬ ಖುಷಿ. ಇಬ್ಬರಲ್ಲಿ ಹೇಳ್ಕೊಳಕ್ಕಾಗದಷ್ಟು ಖುಷಿಯಾಗಿದೆ ನಮ್ಗೆ. ಯಾಕಂದರೆ ಅಷ್ಟು ಕೋಟ್ಯಾಂತರ ಜನ ಆರೈಸುವಂಥ RCB ಟೀಮು, ನಮ್ಮ ಬೆಂಗಳೂರು, ಅದರಂಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ನೋಡೋದೇ ಒಂದು ಅದೃಷ್ಟ. ಬಟ್ ನಾವು ಟಿ ವಿಲಿ ನೋಡ್ಬೇಕಾದಾಗ ಎಷ್ಟು ದೊಡ್ಡದು ಅಂದ್ಕೊತೀವಿ. ನನಗೆ ಯಾಕೋ ತುಂಬ ಚಿಕ್ಕದು ಅನ್ನಿಸ್ತಾ ಇತ್ತು. ಬಟ್ ತುಂಬ ಕ್ಲೀನಾಗಿದೆ. ತುಂಬ ಖುಷಿ ಆಗುತ್ತೆ ಗ್ರೌಂಡ್ ನೋಡಬೇಕಾದ್ರಾಗ, ಅಲ್ಲಿ ಓಡಾಡಬೇಕಾದಾಗ. ಯಾಕಂದರೆ ತುಂಬ ಜನ ಟಿ ವಿಲೇ ನಾನು ನೋಡಿರೋದು, ಒಂದು ಸರಿನೂ ಒಳಗಡೆ ಬಂದಿಲ್ಲ. ಬಟ್ ನಾನು ಕೆಲಸ ಮಾಡೋದು ಅದೇ ಏರಿಯಾದಲ್ಲಿ, MG ರೋಡಲ್ಲಿ. ಬಟ್ ಒಂದು ಸರಿ ನಾನು ಅಲ್ಲಿ ಒಳಗಡೆ ಪರ್ಮಿಷನ್ನೇ ಇಲ್ಲ ರೀ ಅಲ್ಲಿ ಹೋಗೋಕ್ಕೆ. ಯಾರಿಗೂ ನಾರ್ಮಲ್ ಪೀಪಲ್ಸ್ ಹೋಗೋದೇ ಇಲ್ಲ. ತುಂಬ ಸೆಕ್ಯೂರಿಟಿ ಇರುತ್ತೆ, ತುಂಬ ಟೈಟ್ ಇರುತ್ತೆ ಸೆಕ್ಯೂರಿಟಿಯಲ್ಲಿ. ಇವತ್ತೇನೋ ಟೈಮು ಒಳ್ಳೆಯದಿತ್ತು, ಹೋದ್ವಿ, ಅದು ನೋಡಿದ್ವಿ. ನೋಡಿ 11 ಜನಕ್ಕೆ ಯಾವ ಥರ ರೆಡಿ ಮಾಡಿದ್ದಾರೆ. ಅಲ್ಲೆಲ್ಲ ಪುಷ್ಪ ಎಲ್ಲ ಹಾಕ್ಬಿಟ್ಟು ಆ 11 ಜನನೂ ಅವರು ನೆನಪಿಗೋಸ್ಕರನೇ ಇಟ್ಟಿರೋವಂಥದ್ದು. ತುಂಬ ಅದೊಂದು ನನಗೆ ತುಂಬ ಕಲ್ಚರ್ ಇಷ್ಟ ಆಯಿತು. ಅಲ್ಲಿ 11 ಜನ ಸೀಟ್ಗೆ ಯಾರು ಹೋಗೋವಾಗೇ ಇಲ್ಲ, ಅಲ್ಲಿ ಯಾರು ಕೂತ್ಕೊಳ್ಳೋಕ್ಕಿಲ್ಲ, ಆ ಥರ ಮಾಡಿದ್ದಾರೆ. ಆಮೇಲೆ ಗ್ರೌಂಡೆಲ್ಲ ನೋಡಿದ್ವಿ. ಇಲ್ಲೆಲ್ಲ RCB ಪ್ಲೇಯರ್ಸ್ ಕೂತಿರ್ತಾರೆ, ದೊಡ್ಡ ಲೆಜೆಂಡ್ಸ್ ಕೂತಿದ್ದಾರೆ. ವಿರಾಟ್ ಕೊಹ್ಲಿ ಇಲ್ಲಿ ಇದೇ ಗ್ರೌಂಡಲ್ಲಿ ಓಡಾಡಿದ್ದಾರೆ. ರಜತ್ ಪಟ್ಟಿದಾರ್ ಓಡಾಡಿದ್ದಾರೆ, ಕೃಣಾಲ್ ಪಾಂಡ್ಯ ಓಡಾಡಿದ್ದಾರೆ, ಮತ್ತು ಯಾರಪ್ಪ ಜಿತೇಶ್ ಶರ್ಮಾ, ತುಂಬ ಜನ, ರೋಹಿತ್ ಶರ್ಮಾ, MS ಧೋನಿ, ಅವರೆಲ್ಲ ಲೆಜೆಂಡ್ಸ್. ಅವರೆಲ್ಲರೂ ಕೂಡ ಈ ಗ್ರೌಂಡಲ್ಲಿ ಓಡಾಡಿದ್ದಾರೆ, ನಿಂತಿದ್ದಾರೆ. ಇಲ್ಲೆಲ್ಲ ಇದೇ ಗಾಳಿಯಲ್ಲಿ ಉಸಿರಾಡಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರನ್ನ ನೋಡೋಷ್ಟು ಫೀಲ್ ಆಯ್ತು ರೀ. ಪಾಪ ಸೆಕ್ಯೂರಿಟಿ ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮಗೇನು ರಿಜೆಕ್ಷನ್ ಮಾಡಿಲ್ಲ, ನೋಡಿ ಆರಾಮಾಗಿ ವಿಡಿಯೋ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ತುಂಬ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದರೆ ಒಂದೇನೋ ಲ್ಯಾಟ್ರಿ ಹೊಡೆದಿರುತ್ತಲ್ವ, ಆ ಲೆವೆಲಿಗೆ ಖುಷಿ ಆಗಿತ್ತು ನಮಗೆ. ಯಾಕಂದ್ರೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ ಹೊರಗಡೆ ನೋಡ್ಕೊಂಡು ಬಂದುಬಿಡೋಣ ಅಂತ. ನಾವು ಆ ಕಡೆ ಬ್ಯಾಕ್ ಸೈಡ್ ಎತ್ಕೊಡೋಕ್ಕೂ ಕೂಡ ನಾವು ಅಲ್ಲಿ ನಾರ್ಮಲ್ ಚಿಕ್ಕ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಅದು ನೋಡ್ಕೊಂಡು ಬರ್ತಾಯಿದ್ವಿ. ಬಟ್ ಹಾಗೆ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಬಂದ್ವಿ. ನಮಗೆ ದೇವ್ರಿಗೂ ಏನೋ ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು. ಒಳಗಡೆನೇ ಬಿಟ್ಟರು. ಆಮೇಲೆ ಇನ್ನೊಂದು ಕೋಇನ್ಸಿಡೆನ್ಸ್ ಆಗಿದೆ ಅಂದರೆ ಅಲ್ಲಿನ 3 ಕೆಲಸ ಮಾಡ್ತಾವೆ. ಅದು ನಮ್ಗೆ ಗೊತ್ತಿಲ್ಲ. ನಾವು ಇನ್ ಕೇಸ್ ಹಾಗೆ ಹೋಗಿದ್ವಿ,
ಹೋಗಿದ್ವಿ ಮೀಟ್ ಮಾಡೋಣ ಅಂತ, ಇಲ್ಲ ನಾವೆಲ್ಲ ವಿಡಿಯೋ ಫೋಟೋ ಮಾಡ್ಕೊಂಡು ಬಂದ್ಬಿಡೋಣ ಬೇಗನೆ ಅಂತ ಅಂದ್ಕೊಂಡಿದ್ವಿ. ಅದೇನೋ ಆಕಸ್ಮಿಕವಾಗಿ ಅಲ್ಲಿ ನಮ್ಮೂರವರೇ, ಅಕ್ಕಪಕ್ಕನೂರಲ್ಲ ನಮ್ಮೂರವರೇ ಖುದ್ದು ನಮಗೆ ಪರಿಚಯ ಇರೋರೆ, ಅವ್ರನ್ನ ನೋಡಿದ್ವಿ, ಅವ್ರನ್ನೂ ಕೂಡ ಮಾತಾಡಿಸಿದ್ವಿ. ಅವರು ಅದೇ ಹೇಳಿದ್ರು, ಹೆಂಗೆ ಬಂದುಬಿಟ್ರಿ ನೀವು ಒಳಗಡೆ ಅಂತ. ಇಲ್ಲ ಸೆಕ್ಯೂರಿಟಿ ಜೊತೆ ಮಾತಾಡಿದ್ವಿ, ಈ ಥರ ಒಂದು ಅಪಾಯಿಂಟ್ಮೆಂಟ್ ಇತ್ತಲ್ವ ಅಂತ ಹೇಳಿದ್ವಿ. ಆಮೇಲೆ ಅವ್ರನ್ನೂ ಒಂದು ಮಾತಾಡಿಸಿದ್ವಿ, ಖುಷಿ ಆಯಿತು. ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಬನ್ನಿ ಒಳಗಡೆ ಅಂತಂದ್ರೆ ಇಲ್ಲ ಪರವಾಗಿಲ್ಲ ಗ್ರೌಂಡೆಲ್ಲ ಇಲ್ಲ ಬೇಡ ಸಾಕಿಲ್ಲ ನೋಡಿದ್ದೀವಲ್ಲ ಅಂತ ಅಂದ್ಕೊಂಡು ಆಮೇಲೆ ಹೊರಗಡೆ ಗ್ರೌಂಡ್ ನೋಡಿದ್ವಿ. ನೋಡಿ ಗ್ರೌಂಡ್ ಹೇಗಿದೆ, ಪೋಲಿಗೆ ಇದು ಏನಿದೆಯಲ್ಲ ಫುಲ್ ಹಿಂಗೆ ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ ಪ್ರೋರ್ಸ್ ಅದು ಇದೆಲ್ಲನೂ ಕೂಡ ಅಲ್ಲಿ ಒಂದು 5 ಸ್ಕೋರ್ ಇದೆ ಅದು ಒಳಗಡೆ. ತುಂಬ ಖುಷಿ ಬಂದರು ನೋಡಿ, ಇವರೇ ನಮ್ಮ ಊರಿನವರು, ನಮಗೆ ಗೊತ್ತಿಲ್ಲ. ಆಮೇಲೆ ಅವ್ರು ನೋಡ್ಕೊಳ್ಳೆ ಸೇವನ ಅಂತಂದಾಗ ಮಾತಾಡ್ಸಿದ್ರು. ಇಲ್ಲಿ ನೋಡಿ, ಇಲ್ಲಿ ವಿರಾಟ್ ಕೊಹ್ಲಿ ಸಿಗ್ನೇಚರು, ಡೂಪ್ಲೆಸ್ಸಿ ನೋಡಿ, ಯಾರು ಇನ್ನೂ ತುಂಬ ಜನದಿದೆ. ಮತ್ತು ಈ ಕಡೆ ಬರ್ಬೇಕು ಅಂದರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸಿಗ್ನೇಚರ್ ಇದೆ. ಸರಿ ನೋಡಿ, ತುಂಬ ಖುಷಿ ಆಗುತ್ತೆ ನಿಮ್ಗೆ ಅಲ್ಲಿ ಹೋದಾಗಂತೂ. ಯಾಕಂದರೆ ಇದು ಕ್ರಿಕೆಟ್ ಲವರ್ಸ್ಗೆ ತುಂಬ ಇಷ್ಟ ಆಗುವಂಥ ಪ್ಲೇಸು. ನಾವಂದರೂ ತುಂಬ ಖುಷಿಪಟ್ವಿ. ನಾವು ಊರವ್ರು ಮಾತಾಡ್ಸಿದ್ವಿ, ಹೆಂಗೆ ಬಿಟ್ಟರೆ ಅಂತ ಅವರೇ ಅದನ್ನೇ ಕೇಳ್ತಾಯಿದ್ರು ನಮ್ಮನ್ನು. ತುಂಬ ಖುಷಿಯಿಂದ ಹೋಗಿ ಬಂದ್ಬಿಟ್ವಿ. ನೋಡಿ, ಯಾರಾದರೂ ನೆಕ್ಸ್ಟ್ ಟೈಮ್ ನೀವು ಹೋಗೋರಿದ್ರೆ ಈ ಥರ ಹೋಗಿ ಪರ್ಮಿಷನ್ ತೊಗೋಬೇಕು. ಆಲ್ಮೋಸ್ಟು ತೊಗೊಂಡು ಸರಿ ವಿಸಿಟ್ ಮಾಡಿ. ತುಂಬ ಇನ್ನೂ ಈ ಜನ ಇದ್ದಾಗ ಬಂದರೆ ಹೇಗಿರ್ಬೇಡ, ಇಲ್ಲಿ ಜನ ಇರಲಿಲ್ಲ, ಸಿದಿತ್ತು. ಆಮೇಲೆ ಹೊರಗಡೆ ಬಂದು ವಿಡಿಯೋ ಮಾಡಿದ್ವಿ. ಆಮೇಲೆ ಸಿಗ್ನೇಚರ್ದೆಲ್ಲ ತಿಳ್ಕೊಂಡು ಸೀದಾ ಹೊರಡೋಣ ಅಂತ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ವಿಡಿಯೋಸ್ ಮಾಡ್ತಾಯಿರ್ತೀನಿ, ಸಪೋರ್ಟ್ ಮಾಡಿ.